ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಬಿಜೆಪಿ ಸೇರಿದಂತೆ ಸಂಘಟನೆಗಳು ಕೂಡ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಾವೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮ ಕುಡಿಯುವ ನೀರೇ ನಮಗೆ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ CWMA ಕೊಟ್ಟಂತಹ ಆದೇಶ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಈಗ ಆದೇಶ ನಮಗೆ ಕುಡಿಯೋ ನೀರಿಗೆ ಎಷ್ಟು ಬೇಕಾಗುತ್ತೆ, ಸುಮಾರು 10 ಜಿಲ್ಲೆಗೆ. ಆಮೇಲೆ ಯಾವ ಆಪರೇಷನ್ ಆಗೋದು ಎಲ್ಲ ಲೆಕ್ಕ ಹಾಕಿ ನಮ್ಮ ವಾದವನ್ನು 25-30 ವರ್ಷಗಳಿಂದ ಯಾರು ವಾದ ಮಾಡ್ತಾಯಿದ್ರೋ ನಮ್ಮ ಅಡ್ವೈಸರ್ಸ್, ಟೆಕ್ನಿಕಲ್ ಆಗಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರವರೆಲ್ಲ ಅವರೇ ವಾದ ಮಾಡಿದ್ದು. ಆದರೂ ಕೂಡ CWMAನವರು ಅವ್ರಿಗೆ 3,500 ಕ್ಯೂಸೆಕ್ಸ್ ಅಂದರೆ 4 TMC ನೀರು ಬಿಡಿ ಅಂತ ಅವರು ಹೇಳಿದ್ದಾರೆ. ಇದುವರೆಗೂ ನಾವು ಮಳೆ ಚೆನ್ನಾಗಿ ಬಂದಿದ್ರೆ 40 TMC ನೀರು ಹರಿದು ಹೋಗಬೇಕಾಗಿತ್ತು. ಮಳೆನೇ ಇಲ್ವಲ್ಲ, ಅದರಿಂದ ನೀರು ಬಿಡೋಕ್ಕಾಗಲಿಲ್ಲ. ನಾವು ಬಿಟ್ಟಿರ್ತಕ್ಕಂಥದ್ದು ಇದುವರೆಗೂ ಕೂಡ ಬರೀ 3.5 TMC. ಮಾಮೂಲಿ ನದಿಗಳು ಬಿಡ್ತೀವಲ್ಲ, ಸಣ್ಣ ಪ್ರಮಾಣದಲ್ಲಿ ನದಿಗಳು ಬಿಡಲೇಬೇಕು, ಅಷ್ಟು ಮಾತ್ರ 3.5 TMC ನಾವು ನೀರು ಬಿಟ್ಟಿದ್ದೀವಿ. ಮತ್ತು ನಮ್ಮ ನಿಲುವು ಕೂಡ ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ವಿಪಕ್ಷದ ನಾಯಕರನ್ನು ಆಹ್ವಾನ ಮಾಡಿದ್ದಾರೆ. 3ನೇ ತಾರೀಕು ಅವನ್ನೆಲ್ಲ ಕೂಡ ಕರೆದಿದ್ದಾರೆ, ಮುಂದಕ್ಕೆ ಏನು ಮಾಡಬೇಕು ಅಂತ. ಅವರು ಬಂದು ಸಲಹೆ ಸೂಚನೆ ಕೊಡಲಿ. ಮತ್ತು ಹೋರಾಟ ಈಗೇನೆ ನಾವು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರೈತರ ಪರನೇ ನಾವು ನಿಲುವು ತಗೊಂಡಿದ್ದೀವಿ. ಅದರಿಂದ ಹೋರಾಟದ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ನಮ್ಮ ಜೊತೆ ಬಂದು ಅವರು ಈ ಸರ್ಕಾರದ ಜೊತೆ ಭಾಗಿಯಾಗಬೇಕು. ಯಾವತ್ತೂ ಕೂಡ ನೆಲ, ಜಲ, ಭಾಷೆ ಬಗ್ಗೆ ಏನಾದರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ರಾಜಕಾರಣವನ್ನು ಮರೆತು ಒಟ್ಟಾಗಿ ನಾವು ಇರಬೇಕು. ಬೇರೆ ರಾಜ್ಯಗಳಲ್ಲೂ ಅದೇ ರೀತಿ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾಡಿದ್ರೆ ಭಾಳ ಒಗ್ಗಟ್ಟಾಗಿರ್ತಾರೆ. ನಮ್ಮಲ್ಲೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಹಿಂದೆ ಕೂಡ BJP ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಕೂಡ ಅವರು ಸಹಕಾರ ಕೊಟ್ಟಿದ್ದೀವಿ ಇಂಥ ವಿಚಾರಗಳು ಬಂದಾಗ. ಬಟ್ ಅವ್ರು ಹೇಳ್ತಾ ಇರೋದು ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇದ್ದಾರೆ. ನೀರು ಬಿಟ್ಟ ಮೇಲೆ ಸರ್ವಪಕ್ಷಗಳ ಸಭೆ ಯಾಕೆ ಅವಶ್ಯಕತೆ ಇದೆ ಅಂತ. ಈಗ ಕದ್ದು ಮುಚ್ಚಿ ನೀರು ಬಿಡ್ತಾರೆ ಅಂತ ಹೇಳೋ ಅಂಥವ್ರಿಗೆ ಸ್ವಲ್ಪ ಬಿಳುಗುಂಡ್ಲು ಇದೆ. ಬಿಳುಗುಂಡ್ಲಿನಲ್ಲಿ ನೀರು ಎಷ್ಟು ತಮಿಳುನಾಡಿಗೆ ಹರಿದೋಗುತ್ತೆ ಅಂತ ಲೆಕ್ಕ ಸಿಗುತ್ತೆ. ಆ ಬಿಳುಗುಂಡ್ಲು CWMA, CWRC ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ನೋಡಿದ್ರೆ ನೀರು ಬಿಟ್ಟಿದ್ದೀವೋ ಇಲ್ಲೋ ಗೊತ್ತಾಗತ್ತೆ. ಸುಮ್ಮನೆ ಆಪಾದನೆ ಮಾಡೋಕ್ಕೆ ಹೋಗಬಾರ್ದು. ಅದೇ ಅವ್ರಿಗೆಲ್ಲ ಗೊತ್ತಿದೆ, ಇದರ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ಇವತ್ತು KRS ಡ್ಯಾಮ್ಗೆ ಮುತ್ತಿಗೆ ಹಾಕ್ತಿದ್ದಾರೆ BJPಯವರು, ವಿರೋಧ ಪಕ್ಷದ ನಾಯಕರೆಲ್ಲರೂ ಸೇರಿ. ಯಾಕೆ ಅವಶ್ಯಕತೆನೇ ಇಲ್ಲ. ಈಗ ನಾವೇನಾದರೂ ರೈತರ ವಿರುದ್ಧ ನಿಲುವು ತಗೊಂಡಿದ್ದೀವ ಅಥವಾ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವೇನ ನಿರ್ಣಯ ತೊಗೊಂಡಿದ್ದೀವ? ಏನು ತೊಗೊಂಡಿಲ್ವಲ್ಲ ನಾವು ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೇಲಿರಬೇಕು, ಸರ್ಕಾರದ ಜೊತೇಲಿರಬೇಕು. ಅದು ಬಿಟ್ಟು ಅಲ್ಲೋಗಿ ಪ್ರೊಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ರಾಜಕಾರಣ ಇಂಥದ್ರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಇಂಥ ಸಂಕಷ್ಟದ ಪರಿಸ್ಥಿತಿ ಹಿಂದೆ ಬಂದಾಗ ಮಾಜಿ ಮುಖ್ಯಮಂತ್ರಿಗಳು ಕೆಲವರು ನೀರು ಬಿಡದೇನೆ ಒಂದು ಸಡ್ಡು ಹೊಡೆದು ತಮ್ಮ ತೀರ್ಮಾನವನ್ನು ತಿಳಿಸಿದರು. ಅದೇ ರೀತಿಯ ನಿಲುವಿಗೆ ಈಗೇನಾದರೂ ಬರಬೇಕಾಗುತ್ತಾ? ಈಗ ವಿಪಕ್ಷದ ನಾಯಕರನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅಭಿಪ್ರಾಯ ತಗೊಳ್ಳೋಣ. ನಾವೇನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ನಾವು ಹೇಳೋಕ್ಕೆ ಹೋಗಬಾರ್ದು. ಅವರ ಗೈಡೆನ್ಸ್ ತಗೊಳ್ಳೋಣ. ಇದಿಷ್ಟು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದಂಥ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.